ನಾರ್ಮಲಾಗಿ ಕೋಕೂದ್ಗೆ ಬಂದಾಗ 3 ಜಾಗನ ಮಿಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಒಂದು ಬಂದು ಈ ಜಾಗ ಬಂದು ಸೀಕ್ರೆಟ್ ರೆಸಾರ್ಟ್ ಅಂತ ಗೂಗಲ್ ಮಾಡ್ಕೊಳ್ಳಿ. ಆ್ಯಂಡ್ ಅದರೊಳಗೆ ಬಂದಾಗ ನಿಮಗೆ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೋರ್ ಅ ಬೀಚ್. ಆಯಿತಾ, ಇದು ಸೂಪರ್ ಬೀಚ್. ಬೇಸಿಕ್ಲಿ ದಿಸ್ ಇಸ್ ಐಡಿಯಲ್ ಫಾರ್ ಸನ್ಸೆಟ್. ಇದ್ರ ಪಕ್ಕದಲ್ಲೇ ನಮಗೆ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನನಗೆ ಕೋಕೂದ್ ಬಂದಾಗ ಸೋನ್ ಇವಾ ರೆಸಾರ್ಟ್ ಅಂದ್ಬಿಟ್ಟು. ಅದು ಇದರಿಂದ ಅಂದರೆ ನಾರ್ತ್ ಈಸ್ಟಲ್ಲಿದೆ. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಅ ಪ್ರೈವೇಟ್ ರೆಸಾರ್ಟ್. ಇವರು ಹೋಗಕ್ಕೆ ಆಗಲ್ಲ. ಇದೆಲ್ಲ ರೆಸಾರ್ಟ್ಸು ನೀವು ಇಫ್ ಯು ವಾಂಟ್ ಟು ಯೂಸ್ ದರ್ ಫೆಸಿಲಿಟಿ ದುಡ್ಡು ಕೊಡಬೇಕು. ಇಲ್ಲ ಅಂದರೆ ಯು ಕ್ಯಾನ್ ವಾಕ್ ಆನ್ ಟು ದ ಬೀಚ್ ಅಂಡ್ ಆಲ್ ದಟ್. ಅದಕ್ಕೆ ದೇ ವೋಂಟ್ ಅಬ್ಜೆಕ್ಟ್ ಅಟ್ ಆಲ್. ದೇ ವೋಂಟ್ ಅಬ್ಜೆಕ್ಟ್ ಅಟ್ ಆಲ್. ಬಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. You will want to take as many shots as you can. You have ನಿಜವಾಗ್ಲೂ ನಾರ್ಮಲಿ ವಾಟ್ ಇಸ್ ಯೂಸ್ ಐ ಸ್ಟಾರ್ಟ್ ಅರೌಂಡ್ 6 o'clock in the morning. ಅವಾಗ ಜನಗಳಿರಲ್ಲ, ಕ್ರೌಡ್ ಇರಲ್ಲ. ಆಯಿತಾ, ಆಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ಗೋ. ಆಯಿತಾ, ಐ ವಾಂಟ್ ಟು ಗೋ ವೆನ್ ದರ್ ಇಸ್ ಪೀಸ್ ಆಫ್ ಮೈಂಡ್. ಆಯಿತಾ, ದಟ್ಸ್ ವೆನ್ ಯು ಗೆಟ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್. ಆ್ಯಂಡ್ ಈ ಥರ ವೀಡಿಯೋ ಎಲ್ಲ ಮಾಡ್ಬೋದು, ಅಂಡರ್ ಓವರು. ಆಯಿತಾ, ದಟ್ ಈಸ್ ಅನ್ ಐಲ್ಯಾಂಡ್ ದ್ಯಾಟ್ ಯು ಕ್ಯಾನ್ ಆ್ಯಕ್ಚುಲಿ ಗೋ. ಇನ್ನೊಂದು ತೋರಿಸ್ತೀನಿ ನಿಮಗೆ ಡ್ರೋನ್ ಶಾಟಲ್ಲಿ. ಐಲ್ಯಾಂಡಲ್ಲಿ ಆ್ಯಕ್ಚುಲಿ ದ ಚಾರ್ಟರ್ ಪ್ಲೇನ್ ಬಂದು ಲ್ಯಾಂಡ್ ಆಗುತ್ತೆ. ಅದ್ರದ್ದು ರನ್ವೇ ಬಂದುಬಿಟ್ಟು 800 meters by 400 meters ಇದೆ. ಅಲ್ಲಿಂದ ಚಾರ್ಟರ್ ಪ್ಲೇನ್ ಇಳಿದ್ಬಿಟ್ಟು ಏನು ಮಾಡ್ತಾರೆ, ಜಸ್ಟ್ 2 minute ಫೆರಿ ತೊಗೊಂಡ್ಬಿಟ್ಟು ದೇ ಗೋ ಟು ದಟ್ ರೆಸಾರ್ಟ್. ಹೇಳ್ದಲ್ಲ, ಆ ರೆಸಾರ್ಟು ನಿಮಗೆ ಒಂದಿನಕ್ಕೆ 5,40,000 ರೂಪಾಯಿ ಬೇಸಿಕ್ಕು, 10,20,000 ಟಾಪ್ ಎಂಡು. ಆಯಿತಾ, ವಿಲ್ಲಾ ದಿನಕ್ಕೆ. ಆಯಿತಾ, ಈ ಸಮುದ್ರ ನೋಡಿ ಸ್ವಾಮಿ, ಸಮುದ್ರ ನೋಡಿ. You will want it to be fast forward, but what are you going to do by fast forwarding the video? It's no point, because sometimes ಎಲ್ಲ ಕಡೆ ನಾವು ಹೋಗೋಕ್ಕಾಗಲ್ಲ. ಆಗ ಒಂದೊಂದು ಟೈಮ್ ಆಪರ್ಚುನಿಟಿ ಸಿಗುತ್ತೆ ವೆರಿ ಗೆಟ್ ಅ ವಿಡಿಯೋ ಲೈಕ್ ದಿಸ್. ನೀವು ಹೋಗ್ತಿದ್ರು ಹೋದಂಗೆ ಫೀಲಿಂಗ್ ಬರುತ್ತೆ. ಹೋದಂಗೆ ಫೀಲಿಂಗ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಾವ್, ಈ ಥರ ಬ್ಯೂಟಿ ಇದೆ. ಯು ಕ್ಯಾನ್ ಲಿಟ್ರಲಿ ಫೀಲ್ ಇಟ್. ವಾಟ್ ಐ ಆಮ್ ಫೀಲಿಂಗ್ ಯು ಕ್ಯಾನ್ ಫೀಲ್ ಇಟ್ ಟು. ಆಯಿತಾ, ಯು ವಿಲ್ ಗೆಟ್ ದ ಸ್ಕಿಲ್ಸ್. ಎಲ್ಲಿಂದ ಕರ್ಕೊಂಡ್ಬಂದು ಸ್ಟ್ರೈಟಾಗಿ ನನ್ನ ಹತ್ರನೇ ಕರ್ಕೊಂಡ್ಬಿಡ್ತೀನಿ. ಆಯಿತಾ, ದಟ್ ಇಸ್ ಅ ಸ್ಕಿಲ್ ದಟ್ ಐವ್ ಇಂಪ್ರೂವ್ಡ್ ಇನ್ ಟೈಮ್. ಆಯಿತಾ, ಹಿಂಗೆ ಕಳಿಸ್ಬೇಕಾದ್ರೆ ಐ ನೋಟಿಸ್ಡ್ ಏನು ಗೊತ್ತಾ, ಇಲ್ಲಿ ಸ್ವಿಂಗ್ ಇದೆ, ತೆರಿಕೆ ಇದ್ರ ಮೇಲೆ ಸ್ವಿಂಗಲ್ಲಿ ಕೂತ್ಕೊಂಡು ಆಟ ಆಡಂಗಿದ್ರೆ ಸಾಕಾಗಿರುತ್ತೆ. ಬಟ್ ನಾನು ಕ್ಯಾಮ್ರಾನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸ್ವಾಮಿ. ಆಯಿತಾ, ಅದು ಆಗೋದೇ ಇಲ್ಲ. ನಾನು ಕ್ಯಾಮ್ರಾ ಡಮಾರ್ ಕೇಸು. ಆಯಿತಾ, ಸೊ ಏನಾದರೂ ಯಾರಾದರೂ ಬಂದರೆ ಸಾಕು, ಅದ್ರ ಮೇಲೆ ಒಂದು ಫುಟೇಜ್ ತಗೊಳ್ಳೋಣ ಅಂತ ಕೆಳಗಡೆ ಅಂಡರ್ ಎಲ್ಲ ಕಳಿಸ್ತಾ ಇದ್ದೀನಿ. ಆಯಿತಾ, ಆ ಟ್ರೀ ಕೆಳಗೆ ಹೋಗುವಂಥ ಪುಣ್ಯಕ್ಕೆ ಹೋಗ್ಬಿಟ್ಲು. ಇವಾಗ ಗೊತ್ತು ನನಗೆ ರೈಟ್ ಕಳಿಸ್ತೀನಿ, ಬಟ್ ಸಿಗ್ನಲ್ ಹೋಗ್ಬಿಡುತ್ತೆ. ಆಯಿತಾ, ಎಲ್ಲ ಟ್ರೀಸ್ ಎಲ್ಲ ನನಗೆ ನನ್ನ ಕಂಟ್ರೋಲ್ಗೆ ಸಿಗ್ನಲ್ ಹೋಗ್ಬಿಟ್ರೆ ಅವಳು ಅಳ್ತಾಳೆ. ವಾಪಸ್ ಬರ್ಬೇಕು, ಅದೇ ರೂಟ್ ತೊಗೊಂಡು ಬರ್ತಾಳೆ. ಆಯಿತಾ, ಅದೇ ರೂಟಲ್ಲಿ ಬರ್ಬೇಕು, ಬೂತ್ಕೊಂಡ್ಬಿಡ್ತಾಳೆ. ಆಯಿತಾ, ದಿಸ್ ಇಸ್ ಒನ್ ಸ್ಮಾಲ್ ಐಲ್ಯಾಂಡ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಗೋ. ಓಕೆ, ಬೋಟಲ್ಲಿ ಬಂದು ಹೋಗ್ಬೋದು. ಡಿಡ್ ಐ ಮಿಸ್ ದಟ್ ಶಾಟ್? ಅದರ ರೈಟಲ್ಲೇ ಇತ್ತು. ಅದರ ರೈಟಲ್ಲೇ ನಿಮಗೆ ಯು ಆ್ಯಕ್ಚುಲಿ ಹ್ಯಾವ್ ದಟ್ ಏರ್ ಸ್ಟ್ರಿಪ್. ಆಯಿತಾ, ಹೌ ಡಿಡ್ ಐ ಮಿಸ್ ದ್ಯಾಟ್? ನಾನು ನೋಡಿದೆ, ಬಟ್ ಹೇಳಿಲ್ಲ ಅನಿಸುತ್ತೆ. ಅದ್ರ ಮುಂದೆ ಯು ಹ್ಯಾವ್ ಬ್ಯೂಟಿಫುಲ್ ರೆಸಾರ್ಟ್ಸ್ ಯಾರ್, ಬ್ಯೂಟಿಫುಲ್. ಡೋಂಟ್ ಥಿಂಕ್ ಅಬೌಟ್ ಕಮಿಂಗ್ ಫಾರ್ 2 day ಹಾಲಿಡೇ. ಗೂಗಲ್ ಮಾಡೋದು ಬಿಟ್ಬಿಡಿ. ಏನಂತ ಗೊತ್ತಾ, ನನಗೆ ಕೋಚ್ ಹೆಂಗೆ ಬಂದರೆ ಅಥವಾ ಕೋಮ್ಯಾಕ್ ಹೋದರೆ ಎಷ್ಟು ದಿನ ಸಾಕು ಅಂತ. ಇದು ಸ್ವಾಮಿ, ಅದು ಯೋಚನೆ ಮಾಡಿ ನೀವು ಹಂಗೆ ಕ್ವಶನ್ ಕೇಳಬೇಕಂದ್ರೆ ನೀವು ನಿಮ್ಮ ಪ್ರಾಪರ್ಟಿಲಿ ಎಷ್ಟು ದಿವಸ ಎಷ್ಟು ವರ್ಷ ಇರಬೇಕಂತ ಯಾವ ಥರ ಕೇಳ್ಕೊಂಡ್ರ, ಅದನ್ನೇ ನಿಮ್ಮನ್ನ ಪ್ರಪಂಚ ಮಾಡ್ಕೊಂಡ್ಬಿಟ್ರಿ. ಆಯಿತಾ, ಸೊ ಯು ಡೋಂಟ್ ಆಸ್ಕ್ ಆಲ್ ದ್ಯಾಟ್. ಜಸ್ಟ್ ಕಮ್ ಪೀಸ್ಫುಲಿ. ಈವನ್ ಒಂದೇ ಜಾಗ ನೋಡ್ತೀರಾ, ಒಂದೇ ಜಾಗ ನೋಡ್ಕೊಂಡು ಹೋಗ್ತೀರಾ, ಹೋಗಿ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಅದಕ್ಕೋಸ್ಕರ ದಿಸ್ ಇಸ್ ಮೈ 5th day that I'm staying here. Look at the resorts. Aita, 5th day I'm staying here. I'm seeing 2-3 places. Just come back, I do the editing, and I know adu thaleli digest ಮಾಡ್ತೀನಿ that ಯಾವ ಥರ ಇತ್ತು ದಟ್ ಎಕ್ಸ್ಪೀರಿಯನ್ಸ್. ಒಂದು ಫಿಸಿಕಲಿ ದಟ್ ಐ ಆಮ್ ಆನ್ ದ ಫೀಲ್ಡ್, ಆನ್ ದ ಎಲ್ಲ ಕಡೆ ಸುತ್ತದಲ್ಲಿ. ಸೆಕೆಂಡ್ ಬಂದು ಎಡಿಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ತಲೆಯಲ್ಲಿ ವಾಪಸ್ ಹೋಗ್ತಾ ಇದೆ. ಮರ್ತೋದ್ರು ಐ ಹ್ಯಾವ್ ದ ಫುಟೇಜ್. ದಿಸ್ ಆಲ್ಸೋ ಯು ಕ್ಯಾನ್ ಕೀಪ್ ಇಟ್, ಸೇವ್ ಇಟ್, ಸೊ ದಟ್ ಸಮ್ ಡೇ ಯು ವಿಲ್ ಡೆಫಿನೆಟ್ಲಿ ವಾಂಟ್ ಟು ಕಮ್, ಯು ವಿಲ್ ವಾಂಟ್ ಟು ಎಂಜಾಯ್ ಇಟ್. ಆಯಿತಾ, ಆ್ಯಂಡ್ ಯು ಗೆಟ್ ಅನ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಸಮಥಿಂಗ್. ಇದು ಸನ್ಸೆಟ್ ಇಸ್ ದ ಬ್ಯೂಟಿಫುಲ್ ಥಿಂಗ್. ಆ ಐಲ್ಯಾಂಡ್ ಇತ್ತಲ್ಲ ಮುಂದ್ಗಡೆ, ಅದ್ರ ಮುಂದ್ಗಡೆ ಇದು ಮಾತ್ರ ನನಗೆ ನಿಜವಾಗ್ಲೂ ಇವತ್ತು ಯಾಕೋ ನನ್ನ ಮಾತು ಕೇಳ್ತಾ ಇಲ್ಲ ಡ್ರೋನು. ಯು ಸಿ ದಿಸ್ ವಾಟ್ ಹ್ಯಾಪನ್ಸ್. ಐ ಆಮ್ ಟೆಲಿಂಗ್ ಯರ್, ಗೋ ಫಾರ್ವರ್ಡ್ ಹೋಗು ಅಂತ ಹೇಳ್ತಾ ಇದ್ದೀನಿ. ಅವಳ ಭಾಷೆ ಅರ್ಥ ಆಗಲ್ಲ ಅವಳಿಗೆ. ಥೈಲ್ಯಾಂಡ್ ಬಂದುಬಿಟ್ಟಿದ್ದಾಳಲ್ಲ, ಅವಳಿಗೆ ಅರ್ಥ ಆಗಲ್ಲ. ಇಂಗ್ಲೀಷ್ ಮರ್ತೋಗ್ಬಿಟ್ಟವಳೆ. ಹೋಗಿ ಅಂದ್ರೆ ಅವಳಿಗೆ ಸೆಂಟರ್ ಆಫ್ ದ ಫ್ರೇಮ್ ನಾನು ಇಟ್ಕೊಳ್ಬೇಕಂತೆ. ನಾನು ಹೀರೋ ಅಂತೆ. ಆಯಿತಾ, ಅವಳು ಬಿಡ್ತಾ ಇಲ್ಲ, ನನ್ನ ಫೇಸ್ನೇ ಕ್ಯಾಪ್ಚರ್ ಮಾಡಬೇಕಂತೆ. ತಿರುಗಿದ್ರೆ ನಿಂತ್ಕೊಂತಾಳೆ. ಆಯಿತಾ, ನಾನು ಬ್ಯಾಕ್ ತೋರಿಸಿದ್ರೆ ಹುಚ್ಚಿ ಥರ ಎಲ್ಲೆಲ್ಲ ಓಡೋಗ್ಬಿಡ್ತಾಳೆ. ಬಾ ನನ್ನ ಕೆಳಗೆ ಬಾ, ಇದು ಚೆನ್ನಾಗಿದೆ ಫುಟೇಜು, ಬಾರೆ ಅಂದರೆ ಇಲ್ಲ ನಾನು ನಿನ್ನ ಮುಖ. ನನಗೆ ಕೋಪ ಬರ್ತಾಯಿತ್ತು, ಆದರೆ ಕೋಪ ಎಲ್ಲ ಬಿಟ್ಬಿಡೋಣ ಅಂತ. ಬಾ ಕೆಳಗಿಂದ ಬಾ, ಸಖತ್ತಾಗಿರುತ್ತೆ ಫುಟೇಜ್, ಬಾರೆ ಅಂದರೆ ಬರಲ್ಲ. ಗುದ್ಕೊಂಡ್ಬಿಡ್ತೀನಿ ಅಂತಾಳೆ ಅವಳು. ಬರಲ್ಲ ಅಂತಾಳೆ, ನಿಜವಾಗ್ಲೂ ಬರಲೇ ಇಲ್ಲ. ಸುತ್ಕೊಂಡು ಬರ್ತೀನಿ ಅಂತಾಳೆ. ಅಲ್ಲೋಗ್ಬಿಟ್ಟು ಗುದ್ಕೊಂತ ಅಂದ್ಲು. ಹುಡುಕ್ತಾಳೆ ನಾನು ಎಲ್ಲಿದ್ದೀನಿ ಅಂತ. ಹುಡುಕ್ಬಿಟ್ಟು ಮತ್ತೆ ಬರ್ತಾಳೆ. ಆವಾಗ ಅವಳು ಸೇಫ್ಟಿನೂ ನೋಡ್ಕೊಳ್ತಾಳೆ. ಎಲ್ಲ ಗುದ್ಕೊಂಡ್ಬಿಡ್ತು. ಬಾ ಮುಂದೆ ಕರಿತೀನಿ ಗೊತ್ತಾ ಅವಳನ್ನ.
ಬಾಮ್ಮ ಮುಂದೆ ಹೋಗು ಅಂದರೆ ಸೈಡ್ಗೆ ಬರ್ತಾಳೆ, ಆಯಿತಾ. ಸೊ ಕೇಳಲ್ಲ ನನ್ನ ಮಾತು ಯಾರೂ ಕೇಳಲ್ಲ. ಆ್ಯಕ್ಚುಲಿ ಅದು ಡ್ರೋನು ಕೆಳಗಿಂದ ತೆಗೆದೆ, ಅದು ಯಾಕೋ ಅದು ಆಫ್ ಟೆಸ್ಟ್ ಕ್ಯಾಪ್ಚರ್ ಆಗಲಿಲ್ಲ, ಆಯಿತಾ. ಇವಾಗ ನಾನು ನಡೀತಾ ಇದ್ದೀನಿ, ಫುಲ್ಲು ನೆಲದ ಮೇಲೆ ಕರ್ಕೊಂಡು ಹೋಗ್ಬಿಡೋಣ, ಫುಲ್ಲು ಹೇಳ್ಕೊಂಡು ಹೋಗೋಣ. ಹೋಗಿ ಅಲ್ಲಿ ಸ್ಟ್ರೇಟ್ ಅಂದರೆ ಹೋಗಲ್ಲ ಅಂತ ಅವಳು. ಅಣ್ಣ ಎಲ್ಲಿದೆಯಾ ನೀನು, ನಿನ್ನ ಕ್ಯಾಮ್ರಲ್ಲಿ ಬೇಕು ನನಗೆ, ನನ್ನ ಕ್ಯಾಮ್ರಲ್ಲಿ ಬೇಕಂತ ಹುಡುಕ್ತಾವಳೆ. ನಾನು ಸೆಂಟ್ರಲ್ಲಿ ಇಟ್ಕೊಳಕ್ಕಾಗಲಿಲ್ಲ ಅವಳ ಕೈಲಿ. ಇವಾಗ ನನಗೆ ಒಂದು ಕಾಣಿಸ್ಬಿಡ್ತು, ಹೇಳಿದ್ನಲ್ಲ ಆ ಸ್ವಿಂಗ್ ಮೇಲೆ ಆಡೋಕ್ಕೆ ಬಂದುಬಿಟ್ಟಿದ್ರು. ಅದು ಏನು ಗೊತ್ತಾ, ಸಮ್ ಪೀಪಲ್ ಹ್ಯಾವ್ ದ ರೈಟ್ ಸೆನ್ಸ್ ಆಫ್ ಡ್ರೆಸ್ಸಿಂಗ್ ಸೆನ್ಸ್ ಸಖತ್ತಾಗಿರುತ್ತೆ ನೋಡಿ. ಆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬಂದಾಗ ಹೌ ಇಟ್ ಲುಕ್ಸ್ ಯಾರ್. ನಾನು ಇದೀನಿ ಕಪ್ಪಿ ಥರ ಬೇಡದ್ರೆ ಕಲರ್ ಹಾಕೊಂಡು ಬಂದುಬಿಡ್ತೀನಿ. ನಾನು ಇನ್ಮೇಲೆ ರೆಡ್ ತೊಗೊತೀನಿ, ರೆಡ್ಡು, ಯೆಲ್ಲೋ, ಆರೆಂಜು, ಪಿಂಕು, ಆಯಿತು. ಯಾವನೇ ಆದರೂ ಏನಾದ್ರು ಅಂದ್ಕೊಳ್ಳಿ, ಗೋವಿಂದನೇ ಹಾಕೊಂತಾನೆ ಇವನು ಸಲ್ಮಾನ್ ಖಾನು, ಅಕ್ಷಯ್ ಕುಮಾರ್ ಈ ಶಾರ್ಟ್ ನೋಡಿ ಸ್ವಾಮಿ ಡ್ರೋನಲ್ಲಿ ತಗೊಂಡಿರೋದು. ನನಗೆ ಹೆದರಿಕೆ, ಇಲ್ಲೆಲ್ಲ ಗುದ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅದಕ್ಕೆ ತಿರುಗಿ ನೋಡೋದು. ಆಚೆ ಬಂದುಬಿಟ್ಲು ನಮ್ಮ ಚಿನ್ನ ಬಂದುಬಿಟ್ಲು. ಇವಾಗ ಕರ್ಕೊಂಡು ಹೋಗ್ತೀನಿ. ಈ ಜಾಗನ ಯಾರು ನೋಡೇ ಇಲ್ಲ. ನೆಕ್ಸ್ಟ್ ಜಾಗ ತೋರಿಸ್ತೀನಿ, ಒಂದು ಬುದ್ಧ ಟೆಂಪಲ್ಲು, ಆಯಿತಾ. ಯಾಕಂದರೆ ನನಗೆ ಯಾವ ಗಲ್ಲಿನೂ ಬಿಡೋದಿಲ್ಲ, ಆಯಿತಾ. ಗಲ್ಲಿಯಲ್ಲಿ ಹೋಗೋದು ನೋಡ್ತಿದ್ರೆ ಒಂದು ಒಳ್ಳೆ ಸೂಪರಾಗಿರೋ ಬುದ್ಧ ಟೆಂಪಲ್ ಇದೆಯಪ್ಪ, ಆಯಿತಾ. ನನಗೆ ಇಷ್ಟ ದಟ್ಸಿ ನಮ್ಮ ಗೌತಮ್ ಬುದ್ಧ ಎಲ್ಲೆಲ್ಲಿದ್ದಾರೆ, ನಮ್ಮ ವಿಯೆಟ್ನಾಮಲ್ಲಿದ್ದಾರೆ, ಕಂಬೋಡಿಯಾದಲ್ಲಿದ್ದಾರೆ, ಯು ಹ್ಯಾವ್ ಇಟ್ ಇನ್ ಥೈಲ್ಯಾಂಡಲ್ಲಿದ್ದಾರೆ, ಬಟ್ ಇಂಡಿಯಾದಲ್ಲಿ ಇಲ್ಲ, ಆಯಿತಾ. ಇದು ಯಾರೋ ಆಗಿನ ಕಾಲದಲ್ಲಿ ರಾಜರು ಆಳ್ತಿದ್ರಲ್ಲ ಅವ್ರದ್ದು ಅದು ವಿಗ್ರಹ, ಆಯಿತಾ. ಸೊ ಒಳಗೆ ಹೋಗಲಿಲ್ಲ ಟೆಂಪಲ್ ಒಳಗೆ, ಬಟ್ ನನಗೇನಂದರೆ ಕಲರ್ ಇದ್ದರೆ ನನಗೆ ತುಂಬ ಇಷ್ಟ ನೋಡೋಕ್ಕೆ, ಆಯಿತಾ. ಆ್ಯಂಡ್ ಆ್ಯಕ್ಚುಲಿ ಕ್ಯಾಮ್ರಾ ಸಖತ್ತಾಗಿ ಕ್ಯಾಪ್ಚರ್ ಮಾಡ್ತು. ಸೊ ಐ ಆಮ್ ವೆರಿ ಹಾಪಿ. ಈ ಯೆಲ್ಲೋ, ಈ ಗ್ರೀನು, ನಾನೇನಾದ್ರು ಮನೆ ಕಟ್ಟಲ್ಲ ಬಿಡಿ, ಕಟ್ಟಿದ್ರೆ ಈ ಥರನೇ ಯೆಲ್ಲೋ ಗ್ರೀನಲ್ಲಿ ಹಾಕೊಂಡ್ಬಿಡ್ತೀನಿ. ನಂಗೆ ತುಂಬ ಇಷ್ಟ ಆ ಕಲರ್ಗಳು. ನೋಡಿ ನಮ್ಮ ಗೌತಮ್ ಬುದ್ಧ ಒಳಗೂ ಇರ್ಬೋದೇನೋ, ಹೋಗಲಿಲ್ಲ. ಆಚೆ ಇತ್ತು, ಅದಕ್ಕೆ ಅಲ್ಲೊಂದು ಫೋಟೋ ವಿಡಿಯೋ ತಗೊಂಡ್ಬಿಟ್ಟು ನೆಕ್ಸ್ಟ್ ಜಾಗ, ಆಯಿತಾ. ಈ ಜಾಗ ಪಕ್ಕದಲ್ಲೇ ಇತ್ತು, ಆಯಿತಾ. ನಾನು ನೋಡೇ ಇಲ್ಲ. ಅದು 2-3 ದಿವಸ ಅಲ್ಲೇ ಸುತ್ತಿದ್ದೀನಿ. ಏನಿದೆ ಈ ರೋಡ್, ಎಲ್ಲ ಹೋಗ್ತಿದ್ದೆ, ಹೋಗೇ ಬಿಡೋಣ ಅಂತ ಬಂದುಬಿಟ್ರೆ ನೋಡಿ. ಇದು ಪಿಯರ್ ಕಟ್ಟಿದ್ದಾರೆ, ಅದಕ್ಕೆ ಸಿ ವಾಕ್ ಅಂತ ಹೇಳ್ತಾರೆ. ಈ ಸಿ ವಾಕು ನಮ್ಮ ಇಂಡಿಯಾ ಸಿ ವಾಕು ವ್ಯತ್ಯಾಸ ನೋಡಿರಂತೆ. ಓಕೆ, ಇವಾಗ ಕಳಿಸ್ತಾ ಇದ್ದೀನಿ ಡ್ರೋನ್. ಎಲ್ಲಿ ಕಳಿಸ್ತೀನಿ ಗೊತ್ತಾ, ನೀವು ನಂಬಲ್ಲ, ಕಳಿಸ್ಬಿಡ್ತೀನಿ. ನಂಗೆ ಗೊತ್ತಾಯಿತು, ಅಲ್ಲೇ ಗೌತಮ್ ಬುದ್ಧ ಇದ್ದಾರಲ್ಲ, ಅಲ್ಲಿ ತನಕ ಹೋಗ್ಬಿಡ್ಲಿ, ರಿವರ್ಸ್ ಶಾರ್ಟಲ್ಲೇ ಹೋಗ್ಬಿಡ್ಲಿ. ಹಂಗೆ ನೋಡಿ ಲೆಫ್ಟ್ ರೈಟಲ್ಲಿ ನಿಮಗೆ ರೆಸಾರ್ಟ್ಸು, ಬೀಚು, ಆ ಕಲರ್ ಆಫ್ ದ ವಾಟರ್ ನೋಡಿ. ಕಳಿಸ್ಬಿಟ್ಟೆ. ಏನು ಜಾಸ್ತಿ 1 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ, ಬಟ್ ಮೇಲಿಂದ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಆಯಿತಾ. ಸೊ ಬಟ್ ಕೆಳಗಿಂದ ಸಾಕಾಗಿ ಕಾಣಿಸ್ತಾ ಅದು, ಆಯಿತಾ. ಸೊ ಐಮ್ ಬ್ರಿಂಗಿಂಗ್ ಬ್ಯಾಕ್ ಬಿಕಾಸ್ ನಂದು ಈ ಸೆಕೆಂಡ್ ಬ್ಯಾಟ್ರಿ ಔಟ್ ಆಗ್ತಾಯಿತ್ತು. ಅವಳು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾಳೆ, ಅವಳು ದಕ್ಕನ್ನು ಬಿದ್ದೋಗ್ಬಿಡ್ತಾಳೆ, ಅವಳು ಹುಡುಕೋಕ್ಕಾಗಲ್ಲ ಅವಳನ್ನ. ಅದಕ್ಕೆ ನಾನು ಬೇಗ ಬಂದುಬಿಡು, ನೀನು ಬಂದುಬಿಡು, ನಿನಗೆ ಮತ್ತೆ ಜೀವ ಕೊಡ್ತೀನಿ, ಇನ್ನು ಬ್ಯಾಟ್ರಿ ಹಾಕಿ ಕಳಿಸ್ತೀನಿ, ಮತ್ತೆ ನಿನ್ನ ರೌಂಡ್ ಹೊಡ್ಸ್ಕೊಂಡು ಬಿಡ್ತೀನಿ ಅಂತ. ನಾನು ಹೋಗದಿದ್ರೆ ಪರವಾಗಿಲ್ಲ, ಅವಳು ಮಾತ್ರ ರೌಂಡ್ ಹೊಡಿತಾಳೆ. ನೀವು ನಂಬಲ್ಲ, ತಗೊಂಡಾಗಿಂದ ನಾನು ಆಲ್ಮೋಸ್ಟು 700 ಕಿಲೋಮೀಟ್ರ್ ಓಡ್ಬಿಟ್ಟಾವಳೆ ಗೊತ್ತಾ ನಮ್ಮ ಚಿನ್ನ. ಇವಾಗ ಅಲ್ಲೇ ನನ್ನ ಹತ್ರ ಕರ್ಕೊಂಡು ಬರೋಣ ಅಂದರೆ ಬ್ಯಾಟ್ರಿ ಹೋಯ್ತು ಅಂದರೆ ಇಲ್ಲೊಬ್ಬ ಕೆನ್ನುವಲ್ಲಿ ಅದ್ರ ಕೆಳಗಿಂದ ಬಂದ, ಆಯಿತಾ. ಅವನ್ನ ನೋಡಿ, ಇದು ಸಿ ವಾಕು ನೋಡಿ. ಹಿಂಗೆಲ್ಲ ಪಿಲ್ಲರ್ ಕಟ್ಬಿಡ್ತಾರೆ, ಸೊ ದಟ್ ವಾಟರ್ ಫ್ಲೋ ಡಿಸ್ಟರ್ಬ್ ಆಗ. ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಗೊತ್ತಾ, ದೊಡ್ಡ ಬಂಡೆಗಳು ತೊಗೊಂಡು ಎತ್ತಿ ಒಂದ್ರ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಈಸಿ ಆಗಬೇಕು ಕೆಲಸ, ಎಲ್ಲ ನಡ್ಕೊಂಡು ಹೋಗಿ ಒಂದು ಶೋಕಿಗೆಲ್ಲ ಮಾಡಿಬಿಡ್ತಾರೆ. ಬಟ್ ಫ್ಲೋ ಆಫ್ ದ ವಾಟರ್ ಚೇಂಜ್ ಆಗುತ್ತೆ. ಇನ್ನೊಂದು 10-20 ವರ್ಷದಲ್ಲಿ ನೋಡಿ ಕಥೆನೇ ಮುಗ್ದೋಗಿರುತ್ತೆ. ಅರ್ಥ ಆಗಲ್ಲ ಜನಗಳಿಗೆ, ಅದು ಏನು ಬುದ್ಧಿಯಲ್ಲಿ ಮಾಡ್ತಾರೋ, ಆಯಿತಾ. ಇದೊಂದು ಲಾಸ್ಟ್ ಶಾಟು ನೋಡ್ಕೊಂಡ್ಬಿಡಿ. ಮೇಲೆ ಕಳಿಸ್ತೀನಿ, ಕೆಳಗೆ ಕರ್ಕೊಂಬರ್ತೀನಿ, ಆಯಿತಾ. ಹಿಂಗಿಂದ ಕಳಿಸೋದು ಮೇಲೆ, ಆಯಿತಾ. ಹಂಗೆ ಸ್ಟ್ರೈಟಾಗಿ ಹೋಗಿ ಅಂದರೆ ಗಾಳಿಗೆ ರೈಟ್ ಟು ಲೆಫ್ಟ್ ಹೋಯ್ತಾಳೆ ಅವಳು ಭಾರ ಇಲ್ಲ. ಅವಳು ವೇಟ್ ಲಾಸ್ ಪ್ರೋಗ್ರಾಮಲ್ಲಿ ಅವಳೆ 249 ಗ್ರಾಮ್ ಅವಳಿಗೆ ಕರ್ಕೊಂಬರ್ತಾಯಿದ್ದೀನಿ ಸುತ್ತಿಸ್ಕೊಂಡು. ಯಾಕಂದ್ರೆ ಹೋಗಿ ಥರನೇ ಕರ್ಕೊಂಬಂದ್ರೆ ಯೂಸ್ ಇಲ್ಲಲ್ಲ, ಅದಕ್ಕೆ ಬೇರೆ ಥರ ಕರ್ಕೊಂಡು ಬರೋಣ ಅಂತ ರೌಂಡೇ ಕರ್ಕೊಂಡು ಬಂದು ನಿಮಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಇದೊಂದು ಶಾರ್ಟ್ ಲಾಸ್ಟಲ್ಲಿ ನೋಡಬೇಡಿ, ಕ್ಯಾಮ್ರಾನ ಹಾಕಿ ಹಿಂಗೆ ಜುರ್ ಅಂತ ಸುಸ್ತೆ ಆಡಬೇಕು ಸ್ವಾಮಿ. ಯು ಶುಡ್ ಪ್ಲೇ. ಹೊಸ ಜಾಗದಲ್ಲಿ ಸಿಗ್ತೀನಿ, ಮೋಸ್ಟ್ಲಿ ಪಟಾಯಲ್ಲೇ ಸಿಗ್ತೀನಿ. ಬಾಬಾಲ.